ಹೊರಗೆ ಮರಮಗರು ನೇಮಿಗಳು ಮರಮಗರು ರೇವಿಗಳು ಶ್ರೀರಾಮ 14 ಜಗತಿಗಳು ಶ್ರೀರಾಮ 14 ಜಗತಿಗಳು ಅರಿಗರನ್ನು ಬಿಡಿರಿ ಅರಿಲೆಗೆ ಕದನ ನಿನ್ನ ಮಾತಿನ ಮೇಲೆ ಹಿಡಿತೇವೆ. ಯಾರೋ ನಿನ್ನ ರಾಮ ಯಾವುದೋ ಒಬ್ಬ ದೇಶದ ರಾಜನಿಗೆ ಮಗನಾಗಿ ಹುಟ್ಟಿ ನಮ್ಮಂತೆ ಒಂದು ಅರಸನಾಗಿ ಯಾವುದೋ ಕ್ಷುಲ್ಲಕ ಕಾರಣವನ್ನಿಟ್ಟುಕೊಂಡು ಯಾಗವನ್ನು ಮಾಡಲು ಹೊರಟಂತಹ ಆ ನಿನ್ನ ರಾಮನ ಹೆಸರನ್ನು ಹೇಳಿ ನಮ್ಮನ್ನು ಹೆದರಿಸಲು ನೋಡಿದೆಯಾ? ರಾಮ ನಿನಗೆ ದೊಡ್ಡವನಿರಬಹುದು, ನಮಗಲ್ಲ. ಬಂದ ಹಾಗೆ ಹಿಂದಕ್ಕೆ ಹೋಗು. ಆತ ಮಾಡಿದ ಒಂದೊಂದು ಪಾಪವನ್ನು ಎಳೆದರೆ ಈ ಜನ್ಮದಲ್ಲಿ ಮಾಡಿದ ಪಾಪಗಳೆಲ್ಲವೂ ಪರಿಹಾರವಾಗುತ್ತದೆ. ಸಮುದ್ರಕ್ಕೆ ಸೇತುವೆವರೆಗೂ ವಾನರ ಸೇನೆಯನ್ನು ಕೂಡಿಕೊಂಡು ಸುರುಳ ರಾವಣ ಕುಂಭಕರ್ಣಾದಿಗಳನ್ನು ಲೋಕನಾಥ ಸೀತೆಯನ್ನು ಬಿಡಿಸಿದ ಮಹಾಮಹಿಮನಾಥ ನಿನಗೆ ಗೊತ್ತಿರುವ ಯೋಗ್ಯತೆ. ಸುರುಳ ರಾವಣ ಅಪಹರಿಸಿಕೊಂಡು ಹೋದಂತಹ ಆ ಸೀತೆಯನ್ನು ಪುನಃ ಕೂಡಿಕೊಂಡಿರುವಂತಹ ನಿನ್ನ ರಾಮ
ಆ ಸೀತೆ ಪ್ರಪಂಚದ ಜನರಿಗೆ ಅದೆಷ್ಟು ಮಾರ್ಗದರ್ಶಕರು ಆಗಲು ಸಾಧ್ಯ. ನನ್ನ ದೃಷ್ಟಿಯಲ್ಲಿ ಅವರ ಮುಖಾವಲೋಕನ ಸಿದ್ಧ. ಅದ್ಯಾಕೆ ಹೀಗೆಲ್ಲ ಹೇಳೋದು? ಏನಾಗಿಂದು ದುಡಿವೆ ಮೂರ್ಖನೇ ಲೋಕಮಾತೆ ಸೀತೆ ಹೊರಗಡೆ ಆದಿಶಕ್ತಿ ಮೂಡರೆ ಲೋಕಮಾತೆ ಹೊರಗಡೆ ಆದಿಶಕ್ತಿ ಮೂಡರೆ ಒದರಬೇಡ. ಸೀತೆದೇವಿಯು ಮೂಲ ಪ್ರಕೃತಿಯ ನಿಮಿತ್ತವಾಗಿಯೇ ಕಳದ ನಿರ್ಮೂಲನೆಗಾಗಿ ಆದಿ ಮಧ್ಯಂತರಹಿತನಾಗಿರುವ ಪಾಲನಾಕರ್ತವ್ಯ ಶ್ರೀರಾಮಚಂದ್ರ ಇಷ್ಟ ಶಿಕ್ಷಣೆ ಇಷ್ಟ ಪರಿಪಾಲನೆಯನ್ನು ಒಂದೇ ಅವತಾರದಲ್ಲಿ ಮುಗಿಸಿ ಪರಾಧೀನದ ನಿಷ್ಕಳಂಕಿನಿಯನ್ನು ಲೋಕಮುಖಕ್ಕೆ ತೋರಿಸಲು ಅಗ್ನಿ ಪರೀಕ್ಷೆಗಳು ನಡೆಸಿ ಸ್ವೀಕರಿಸಿದರು. ನಿಮ್ಮಂತಹ ಕೂತರಿಗೆ ಇದು ಹೇಗೆ ಅರ್ಥವಾಗುತ್ತದೋ ತಿಳಿಯದು. ಈಗಲಾದರೂ ತಿಳಿ ಪ್ರಕೃತಿಗೊಳಿಸಲು ಸೀತಾರಾಮನೆಂದು. ಏನು? ರಾಮ ಮೂಲ ಪುರುಷನೇ, ಸೀತೆ ಮೂಲ ಪ್ರಕೃತಿ. ಅಲ್ಲ ಅಲ್ಲ. ಹರರೋ ಎಂದು ತಿಳಿದುಕೊಳ್ಳುತ್ತಾನೆ. ಹೋಗಲಿ, ನಿನ್ನಲ್ಲಿ ಈ ಕುರಿತು ನಾನು ವಾದ ಮಾಡಲಾರೆ. ಈಗ ಸೂರ್ಯವಂಶ ಲಗಾಮನಾದ ರಾಮನ ಕುದುರೆಯನ್ನು ಬಿಟ್ಟು ಕಪ್ಪವನ್ನು ಕೊಟ್ಟು ಶರಣಾಗುತ್ತೀಯೋ ಅಥವಾ ಎದುರಿಸಿ ಅಂತರ್ಯದ ಗುಣವನ್ನು ಸೇರುತ್ತೀಯೋ? ಬೇಗ ಹೇಳು. ಬಂಧಿಸಿದ ತರಗವನ್ನು ಬಿಟ್ಟು ಬಿಡುವುದಕ್ಕೆ ನಾವೇನು ನಿರ್ವೀರ್ಯರಲ್ಲ. ಬರಲಿಂಗ ರಾಮ ಶತ್ರುಘ್ನ ನಾವು ನೋಡಿಕೊಳ್ಳುತ್ತೇವೆ. ನಿನ್ನಿಂದ ಕಲಿಯಬೇಕಾದಿಲ್ಲ ಮರ್ಕಟ. ನಡೆಯಿಂದ ಹಾ, ಅಯ್ಯೋ. ಏ ದುರ್ಳ, ಶತ್ರುವಿಗೆ ನನ್ನ ಅನುಮತಿ ಇಲ್ಲದೆ ಹೋಯಿತು. ಇಲ್ಲಾದರೆ ನಿನ್ನನ್ನು ಕೊಂದೇ ಬದುಕಿದೆ ನೀನು. ಬಿಡಬೇಡ ದುರ್ಗವನ್ನು, ಕೊಡಬೇಡ ಕಪ್ಪವನ್ನು. ನಿನ್ನನ್ನು ಯಾರು ಕಳಿಸುವ ಮನೆ ನೋಡು. ಹೋದ. ಆಂಜನೇಯ, ಎದ್ದೇಳಯ್ಯ. ವೀರಮಣಿಯಲ್ಲಿಗೆ ಸಂಧಾನಕಾರನಾಗಿ ಹೋದವನಲ್ಲವೇ? ಏನಾಯ್ತು? ದೇವ, ನೀವಿನ್ನೊಮ್ಮೆ ವೀರಮಣಿ ಆಸ್ಥಾನಕ್ಕೆ ಹೋದೆ. ನನ್ನನ್ನು ಕಂಡರು ಕತ್ತರಿಸದೇ ಇದ್ದಾಗ ನಾನೇ ಬಲದಲ್ಲಿ ಆಸನವನ್ನು ಬಲಿದು ಕುಳಿತೆ. ಆಗ ವಿಚಾರಿಸಲು ತೊಡಗಿದರು. ಕಾರಣವನ್ನು ಸರಿಯಾದ ರೀತಿಯಲ್ಲಿ ವಿವರಿಸಿದೆ. ಆದರೆ ವೀರಮಣಿ ಮತ್ತು ಅವರ ಮಕ್ಕಳು ನನ್ನಪ್ಪನೇ ಬ್ರಹ್ಮಾಂಡ ದೇವ ರಾಮನಿಂದ ಹೇಳಲಿದ್ದು ಬರಲಿ ನಿನ್ನ ರಾಮ ಅಂದರು. ಈ ಮಾತನ್ನು ಕೇಳಿದ ನಾನು ವೀರಮಣಿ ಮನೆಯ ಬುದ್ಧಿ ಕಳಿಸಿದೆ. ಆದರೆ ತಮ್ಮ ಅಲ್ಲಿಲ್ಲದೆ ಬೆಟ್ಟು ಬಂದೆ. ಏನಪ್ಪಣೆ? ಹಾಗಾದರೆ ವೀರಮಣಿ ನಮ್ಮ ಸಂಧಿಯನ್ನು ಮುರಿದ ಎಂದಾಯ್ತು. ಪುಷ್ಕಳ,